ನಮ್ಮದು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕು ಸಂಸೆ ಗ್ರಾಮದಿಂದ ಮಾತಾಡ್ತಿರೋದು. ನಮ್ಮಲ್ಲಿ ಇವಾಗ ಸುಮಾರು ಮಳೆಗಾಲದಲ್ಲಿ, ಈ ವರ್ಷ ಅಂತೂ ಮಳೆಗಾಲ ಮೇ ತಿಂಗಳಿಂದ ಶುರುವಾಗಿರುವಂಥದ್ದು ಅಕ್ಟೋಬರ್ ಲಾಸ್ಟ್ವರೆಗೂ ಮಳೆಗಾಲ ತುಂಬ ಮಳೆ ಆಗಿದೆ. ಸುಮಾರು ಅಂದರೆ ಒಂದು 300 ಇಂಚು ಮಳೆಯಷ್ಟು ಈ ಭಾಗದಲ್ಲಿ, ನಮ್ಮ ಕುದುರೆಮುಖ ಭಾಗ ಅಥವಾ ಸಂಸೆ ಭಾಗದಲ್ಲಿ ಮಳೆ ಆಗಿದೆ. ನಮ್ಮ ಸಮಸ್ಯೆ ಏನಾಗಿದೆ ಅಂತಂದ್ರೆ, ಈ ವರ್ಷ ಕಾಳುಮೆಣಸು ಇರ್ಬೋದು, ಅಡಿಕೆ ಇರ್ಬೋದು, ಕಾಫಿ ಇರ್ಬೋದು, ಎಲ್ಲದೂ ಸಹ ಇವತ್ತು ಮಳೆ ಜಾಸ್ತಿ ಆಗಿರೋ ಕಾರಣದಿಂದ ಕ್ರಾಪ್ಗಳು ತುಂಬಾ ಅರ್ಧಕ್ಕರ್ಧ ಎಲ್ಲ ಕೆಲವು ತೋಟಗಳಲ್ಲಿ ಹೆಸರೇಳದ ರೀತಿಯಲ್ಲಿ ಫಸಲು ಕಮ್ಮಿ ಆಗಿದೆ. ಯಾಕೆಂದ್ರೆ ಅಡಿಕೆ ಅಂತ ಹೇಳುವಂಥದ್ದು ನಮ್ಮ ಈ ಮಲೆನಾಡು ಭಾಗದಲ್ಲಿ ಒಂದು ನಮ್ಮ ಬದುಕಿನ ಆಧಾರ ಆಗಿರತಕ್ಕಂಥ ಬೆಳೆ. ಅದು ಇವತ್ತು ಕೇವಲ ಬರೀ ಒಂದು 10%, 20%. ಇನ್ನು ಕೆಲವು ತೋಟದಲ್ಲಿ ಮಾತಾಡೋಕೆ ಹೋದ್ರೆ ನಿಜವಾಗ್ಲೂ ಏನು ಫಸಲಿಲ್ಲ. ಆದ್ರೆ ನಾವೇನ್ ಮಾಡಿದೀವಿ ಅಂತಂದ್ರೆ, ರೈತರುಗಳು ಇವತ್ತು ನಮ್ಮ ಬ್ಯಾಂಕುಗಳಲ್ಲಿ ಲೋನ್ಗಳು ಇರ್ಬೋದು, ಅಲ್ಲಿ ಇವತ್ತು ಬೆಳೆ ವಿಮೆನ ಕಟ್ಟಿದ್ದೇವೆ. ಇವತ್ತಿನವರೆಗೂ ಒಬ್ಬ ನಮ್ಮ ಸರ್ಕಾರದ ಅಧಿಕಾರಿಗಳಾಗ್ಲಿ ಅಥವಾ ಬೆಳೆ ವಿಮೆ ಸಂಸ್ಥೆಗಳಾಗ್ಲಿ ನಮ್ಮ ರೈತರಿಗೆ ಬೆಳೆ ವಿಮೆನ ಇವತ್ತು ಒದಗಿಸಿ ಕೊಟ್ಟಿಲ್ಲ. ಸರ್ಕಾರ ಮತ್ತೊಂದು ಏನ್ ಮಾಡಿದೆ ಅಂತಂದ್ರೆ, ಇವತ್ತವರೆಗೂ ರೈತರು ಬಂದು ಯಾವ ಬೆಳೆ ಹಾನಿ ಆಗಿದ, ಏನಾಗಿದೆ, ಕಾಫಿ ಹೋಗಿದ, ಕಾಳುಮೆಣಸು ಹೋಗಿದ ಅಥವಾ ಅಡಿಕೆ ಹೋಗಿದ ಅಂತ ಕೇಳುವಂತ ಸರ್ಕಾರದ ಯಾವ ಅಧಿಕಾರಿಗಳು ಇವತ್ತು ನಮ್ಮನ್ನ ಭೇಟಿ ಮಾಡಿ ಅವ್ರನ್ನ ನಮ್ಮ ಮಾಹಿತಿ ತಗೊಂಡಿರುವಂತದ್ದಿಲ್ಲ. ನಾನು ಸುಮಾರು ಸಾರಿ ಸರ್ಕಾರಗಳಿಗೆ ಮನವಿ ಮಾಡ್ಕೊಂಡಿದ್ದೇನೆ, ವಾಟ್ಸ್ಆಪ್ ಮುಖಾಂತರ ಮೆಸೇಜ್ಗಳನ್ನ ಕಳಿಸಿದ್ದೇನೆ. ದಯವಿಟ್ಟು ಇದಕ್ಕೊಂದು ಪರಿಹಾರ ಕೊಡಿ, ರೈತರುಗಳು ತುಂಬಾ ತೊಂದರೆಯಲ್ಲಿದ್ದಾರೆ, ನಾವು ಕಟ್ಟಿರ್ತಕ್ಕಂಥ ಬೆಳೆ ವಿಮೆಗಾದ್ರೂ ನಮ್ಗೊಂದು ಪರಿಹಾರವನ್ನ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳಿದ್ರು. ಯಾವ ರೈತರುಗಳು ಸ್ಪಂದನೆ ಮಾಡ್ತಾ ಇಲ್ಲ. ನಾನು MLA ನಮ್ಮ ನಯನ ಮೋಟಮ್ಮನವರು MLA ಅವರು ಇದ್ದಾರೆ ನಮ್ಮ ಭಾಗದವರು, ಅವರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಮ್ಮ ಸರ್ಕಾರಕ್ಕೆ ನೀವೊಂದು ಮನವಿಯನ್ನ ಸಲ್ಲಿಸಿ ನಮ್ಮ ಈ ಮಲೆನಾಡು ಭಾಗದಲ್ಲಿ, ನಾನೊಬ್ಬ ರೈತ ಅಂತಲ್ಲ, ಈ ಮಲೆನಾಡು ಭಾಗದ ಎಲ್ಲ ರೈತರುಗಳಿಗೂ ಒಂದು ನ್ಯಾಯಯುತವಾಗಿ ಇವತ್ತು ಏನು ಬೆಳೆ ಹಾನಿ ಆಗಿದೆ, ಬೆಳೆ ಹಾನಿ ಪರಿಹಾರ ಮತ್ತೆ ಬೆಳೆ ವಿಮೆ ಏನು ಮಾಡಿದ್ದೇವೆ ನಾವು, ಆ ಬೆಳೆ ವಿಮೆಗೆ ಸರಿಯಾದತಕ್ಕಂಥ ಪರಿಹಾರವನ್ನ ಇವತ್ತು ಕೊಡ್ಬೇಕು. ಯಾಕೆಂದ್ರೆ ರೈತರು ತುಂಬಾ ನೊಂದ್ಕೊಂಡಿದ್ದಾರೆ, ಸರ್ಕಾರಗಳು ಏನು ಮಾಡ್ತಾ ಇಲ್ಲ ಅಂತ ಹೇಳುವಂತ ಉದ್ದೇಶದಿಂದ ದಯವಿಟ್ಟು ಈ ಮೂಲಕ ಒಂದು ಮನವಿಯನ್ನು ನಾನು ಮಾಡ್ಕೊಳ್ತಿದ್ದೀನಿ. ಈಗ ಬೆಳಗಾವಿ ಅಧಿವೇಶನ ಶುರುವಾಗ್ತಾ ಇದೆ. ಹೌದು, ಇದ್ರ ಬಗ್ಗೆ ನೀವು ಶಾಸಕರ ಗಮನ ಕೆಲವರು ತಂದಿದ್ದೀರಿ? ಅಲ್ಲ, ಶಾಸಕರ ಗಮನಕ್ಕೆ ಈಗ ಮೊನ್ನೆ ಎತ್ಲಾಗೆ ನಾನು ಒಂದು ವಾಟ್ಸ್ಆಪ್ ಅನ್ನು ಮೆಸೇಜ್ ಹಾಕಿದ್ದೇನೆ ಶಾಸಕರ ಗಮನಕ್ಕೆ, ದಯವಿಟ್ಟು ಇದ್ರ ಬಗ್ಗೆ ನೀವು ಒಂದು ಏನಾದ್ರು ಪರಿಹಾರ ಕಂಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಅಂತೇಳಿ. ಮತ್ತೆ ನೋಡಿ, ಕೆಲವರಿಗೆ ಇನ್ನು ಮತ್ತೆ ಪುನಃ ಒತ್ತುವರಿ ಸಮಸ್ಯೆ ಇದು, ಮತ್ತೆ ಪುನಃ ನೋಟಿಸ್ಗಳನ್ನ ಜಾರಿ ಮಾಡ್ತಾ ಇದ್ದಾರೆ. 3 ಎಕರೆ ಒಳಗಡೆ ಬಿಡಿಸೋದಿಲ್ಲ ಅಂತ ಹೇಳ್ತಾರೆ. 2015 ನಂತರದಲ್ಲಿ ನಾವು ಯಾವುದೇ ಒತ್ತುವರಿನ ತೆರವು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅದ್ರ ಹಿಂದಿನ ಇರ್ತಕ್ಕಂಥ ಕೆಲವರಿಗೆಲ್ಲ ನೋಟಿಸ್ಗಳನ್ನ ಕೊಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ತಲೆತಾಲದಿಂದ ಬಂದಿರ್ತಕ್ಕಂಥ ಬಾಳಿರ್ತಕ್ಕಂಥ ರೈತರಿಗೆ ಈ ತರ ತೊಂದರೆ ಕೊಡುವಂತದ್ದು ಸರಿಯಲ್ಲ. ಇದು ನಾನು ಹೇಳುವಂತದ್ದು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರುವಂತದ್ದು ಏನಂತಂದ್ರೆ, ಸರ್ಕಾರದಲ್ಲಿ ಒಂದು ತೀರ್ಮಾನವನ್ನ ಮಾಡಿ ಯಾವುದೇ ಒಬ್ಬ ರೈತನು 2 ಎಕರೆ ಮಾಡ್ಲಿ, 3 ಎಕರೆ ಮಾಡ್ಲಿ, 10 ಎಕರೆ ಮಾಡ್ಲಿ, ಅವನಿಗೆ ಯಾವುದೇ ಕಾರಣಕ್ಕೂ ತೊಂದರೆಯನ್ನ ಸರ್ಕಾರದ ವತಿಯಿಂದ ಕೊಡಬಾರ್ದು. ಅರಣ್ಯ ಇಲಾಖೆ ಬಂದು ನೋಟಿಸ್ ಕೊಡುವುದಾಗ್ಲಿ, ಇದು ಕೂಡಲೇ ನಿಲ್ಲಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ. ಇದ್ರ ಬಗ್ಗೆ ಇಲ್ಲಿನ ಕಳಸ ಸುತ್ತಮುತ್ತ ಜನರು ಕೂಡ ಇದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ಸ್ಟ್ರೈಕ್ ಮಾಡ್ತೀವಿ, ಈ ತರ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ನೋಟಿಸ್ ಬಗ್ಗೆ, ಮತ್ತೆ ನಮ್ಮ ಕೃಷಿ ಇಲಾಖೆ ಪ್ರತಿಯೊಂದೂ ಅಷ್ಟೇ, ಕೆಲವೊಂದು ವಿಮೆಗಳ ಬಗ್ಗೆ ಈಗ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಒಂದು ಮಾಹಿತಿ ಬರ್ತಿದೆ. ಇಲ್ಲ, ಖಂಡಿತ ನಾವು ಈ ರೈತರಿಗೆ, ಯಾವುದೇ ಒಬ್ಬ ಮಲೆನಾಡು ಭಾಗದ ಯಾವುದೇ ಒಬ್ಬ ರೈತರಿಗೆ, ಅವ್ನು 2 ಎಕರೆ ಮಾಡ್ಲಿ, 10 ಎಕರೆ ಮಾಡ್ಲಿ, 50 ಎಕರೆ ಮಾಡ್ಲಿ, ಅವ್ನಿಗೆ ಯಾವುದೇ ಒಬ್ಬ ರೈತರು ಮಾಡಿದ್ರು ನಾವು ಖಂಡಿತ ಹೋರಾಟದಲ್ಲಿ ಧುಮುಕೆ ನಾವು ಇವತ್ತು ಅದನ್ನ ನಾವು ಯಶಸ್ವಿಗೊಳಿಸಲೇಬೇಕು. ಯಾಕೆಂತಂದ್ರೆ ನಾವು ಬಯಲುಸೀಮೆಯಲ್ಲಿ ಬೆಳೆದಂಗೆ 2 ಎಕರೆ ನಾವು ಜಮೀನು ಮಾಡ್ಕೊಂಡು ಜೀವನ ಮಾಡಕ್ಕಂತೂ ಸಾಧ್ಯ ಇಲ್ಲ. ಇವತ್ತು ನಮ್ಮ ಮಲೆನಾಡು ಭಾಗಕ್ಕೆ ಬನ್ನಿ, ಒಂದು 4 ಎಕರೆ ಜಮೀನು ಫಸಲು ನಿಜವಾಗ್ಲೂ 50ರಿಂದ 60, 70 ಸಾವಿರ ರೂಪಾಯಿ ಆದಾಯ ಬರ್ತಿದೆ. ಇದರಲ್ಲಿ ಜೀವನ ಮಾಡೋದು ಹೇಗೆ ಅಂತ ಹೇಳುವಂತದ್ದು ಒಂದು ಅಧಿಕಾರಿಗಳು ಪರಿಶೀಲನೆ ಮಾಡ್ಬೇಕಾದ್ರೆ ಸರ್ಕಾರಕ್ಕೆ ವರದಿಯನ್ನ ಕೊಡ್ಲಿ. ಹಾಗಂತೇಳಿ ಸರ್ಕಾರ ನಾವು ಜನರಿಗೆ ಏನಾದ್ರೂ ತೊಂದರೆ ಕೊಡಕ್ ಬಂದ್ರೆ ಉಗ್ರವಾಗಿ ಹೋರಾಟ ಮಾಡೋದು ಅಂತ ಖಂಡಿತವಾಗಿ ಸಿದ್ಧ ನಾವು ಹೊಳ್ತಿದ್ದೀವಿ. ಹಾಗೆ ನಮ್ಮ ಶಾಸಕರಲ್ಲಿ, ಯಾಕೆಂದ್ರೆ ಶಾಸಕರು ಸ್ವಲ್ಪ ಒಳ್ಳೆ ಚುರುಕಿನ ವ್ಯಕ್ತಿ ಆಗಿರೋದ್ರಿಂದ ಅವ್ರ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ಶಾಸಕರೇ ದಯವಿಟ್ಟು ಈ ಭಾಗದ ಮಲೆನಾಡು ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಏನ್ ಬೆಳೆ ಎಲ್ಲ ಹಾನಿಯಾಗಿದೆ, ಇದಕ್ಕೆ ನೀವು ಬಂದು ಒಂದ್ಸರಿ ಖುದ್ದೇ ನೀವು ಪರಿಶೀಲನೆ ಮಾಡಿ ಒಂದು ಸರ್ಕಾರಕ್ಕೆ ಒಂದು ಮನವಿಯನ್ನ ಕೊಡಿ. ಮತ್ತೆ ನಮ್ಮ ಏನು ತಹಸೀಲ್ದಾರ್ ಇರ್ಬೋದು ಅಥವಾ DC ಅವರು ಇರ್ಬೋದು ಅಥವಾ ಸರ್ಕಾರದ ಯಾವುದೇ ಅಧಿಕಾರಿಗಳು ಸ್ಪಾಟಿಗೆ ಬನ್ನಿ. ಪ್ರತಿ ತೋಟದ ಅಡಿಕೆ ಮರ ಇರ್ಬೋದು, ಕಾಳುಮೆಣಸಿ ಬಳ್ಳಿ ಇರ್ಬೋದು, ಎಲ್ಲದೂ ರೋಗ ಬಂದು ಸಾಯ್ತಾ ಇರೋದ್ರಿಂದ ದಯವಿಟ್ಟು ಇದಕ್ಕೊಂದು ಒಳ್ಳೆ ರೀತಿಯಲ್ಲಿ ಪರಿಹಾರವನ್ನ ನಮ್ಮ ರೈತರುಗಳಿಗೆ ಒದಗಿಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. KS ರಾಮಪ್ರಕಾಶ್ ಅಂತ, ಕೆಂಗನಕೊಂಡ ವಾಸಿ ನಾನು. ನಾನು ಪ್ರಮೋದ್ ಭಾರತೀಪುರ ಅಂಥೇಳಿ, ಕಳಸ ತಾಲೂಕು 300 ಪಾಲು ವಾಸಿ ನಾವು. ಈ ವರ್ಷ ಏನಾಗಿದೆ ಅಂದರೆ, ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ರೈತರುಗಳಿಗೆ ಕಟ್ಟಿದಂಥ ಬೆಳೆ ವಿಮೆ ತುಂಬ ಕಡಿಮೆ ಬರ್ತಾ ಇದೆ, ಕಡಿಮೆ ಪ್ರಮಾಣದಲ್ಲಿ. ಅಂದರೆ ಪ್ರೀಮಿಯಂ ಮೊತ್ತದ ಕೇವಲ 1ರಿಂದ 2 ಪಟ್ಟು 2.5 ಪಟ್ಟು ಬರ್ತಾ ಇದೆ.
ಕಳೆದ ಸಾಲಿನಲ್ಲಿ ಅಂದರೆ 2023-24ನೇ ಸಾಲಿನಲ್ಲಿ ನಾವು ಕಟ್ಟಿದಂಥ ಬೆಳೆ ವಿಮೆಗೆ ಕಳೆದ ವರ್ಷ 10 ಪಟ್ಟು ಬಂದಿತ್ತು. ಅಂದರೆ ಸಾಧಾರಣ ಒಂದು 20,000 ರೂಪಾಯಿ ಪ್ರೀಮಿಯಂ ಕಟ್ಟಿದಂಥ ರೈತರಿಗೆ ಸಾಧಾರಣ ಒಂದು 2 ಲಕ್ಷ ರೂಪಾಯಿ ಅವರಿಗೆ ಬೆಳೆ ನಷ್ಟದ್ದು ವಿಮಾ ಮೊತ್ತ ಬಂದಿತ್ತು. ಆದರೆ ಈ ವರ್ಷ ನಮಗೆ ಈಗ ಬಂದಿರೋ ಮಾಹಿತಿ ಪ್ರಕಾರ ಕೇವಲ 1.5ರಿಂದ 2.5 ಪಟ್ಟು ಮಾತ್ರ ಬರ್ತಾ ಇದೆ. ಕಾಳುಮೆಣಸಿಗೆ ನಮಗೆ ಹೋದ ವರ್ಷ ಪ್ರತಿ ರೈತರು 1 ಗುಂಟೆಗೆ 190 ರೂಪಾಯಿ ಅಂದಾಜು ಕ್ಲೈಮ್ ಪಡ್ಕೊಂಡಿದ್ರು. ಹಾಗೆ ಅಡಿಕೆಗೆ ಸುಮಾರು 480 ರೂಪಾಯಿ ಅಂದಾಜು, 480-490 ರೂಪಾಯಿ ಅಂದಾಜು ಕ್ಲೈಮ್ ಮೊತ್ತ ಪಡ್ಕೊಂಡಿದ್ರು. ಅಂದರೆ ಗುಂಟೆಗೆ ಸಾಧಾರಣವಾಗಿ 700 ರೂಪಾಯಿ ಕ್ಲೈಮ್ ಮೊತ್ತ ಆಗಿತ್ತು. ಈ ರೀತಿ ಆದಾಗ ಏನಾಗುತ್ತೆ ಅಂದರೆ ರೈತರಿಗೆ ಇಂಥ ಸಂಕಷ್ಟ ಸಮಯದಲ್ಲಿ ಒಂದು ಅನುಕೂಲ ಆಗುತ್ತೆ. ಆದರೆ ಈ ವರ್ಷ ನಾವು ಕಟ್ಟಿದ ಪ್ರೀಮಿಯಂ ಮೊತ್ತ ಬರೋದು ಕಷ್ಟ ಆಗಿದೆ. ಅಂದರೆ ಇದು ತುಂಬ ಇದರಲ್ಲಿ ಏನೋ ಒಂದು ದೊಡ್ಡ ರೀತಿಯಲ್ಲಿ ಒಂದು ಸ್ಕ್ಯಾಮ್ ನಡೀತಾ ಇದೆ ಅಂತ ಅನಿಸುತ್ತೆ. ಯಾಕೆಂದರೆ ಕಳೆದ ವರ್ಷ ಮಳೆ ಪ್ರಮಾಣನೂ ಜಾಸ್ತಿ ಆಗಿದೆ. ಈಗ ನಮ್ಮ ತೋಟನೇ ನೀವು ಇಲ್ಲಿ ನೋಡ್ಬೋದು, ಕಳೆದ ವರ್ಷ ಒಂದು ಜೋರು ಮಳೆ ಬಂದು ಗಾಳಿ ಬಂದು ಒಂದೇ ದಿವಸ ಸುಮಾರು 150ರಿಂದ 200 ಅಡಿಕೆ ಮರ ಬಿದ್ದು ನಷ್ಟ ಆಗಿದೆ ತುಂಬ. ಈ ವರ್ಷ ಅಡಿಕೆ ಫಸಲು ಕೂಡ 50%ಗಿನ ಕಡಿಮೆ ಇದೆ. ಹಾಗೂ ಮೆಣಸು ಕೂಡ ತುಂಬ ಸೊರಗು ರೋಗದಿಂದ ಬಳ್ಳಿಗಳು ಸಾಯೋದು ಈ ಥರ ಆಗಿದೆ. ಕಾಫಿ ತೋಟದವರಿಗೂ ಕೂಡ ಕಾಫಿಗೆ ತುಂಬ ಕೊಳೆ ಬಂದು ತುಂಬ ನಷ್ಟ ಆಗಿದೆ. ಹಾಗಾಗಿ ಈ ವರ್ಷ ನಾವು ಬೆಳೆದಂಥ ಬೆಳೆಗಳಿಗೆ ಬೆಲೆ ಚೆನ್ನಾಗಿರ್ಬೋದು, ರೇಟ್ಗಳು ಚೆನ್ನಾಗಿರ್ಬೋದು. ಆದರೆ ಏನಾಗುತ್ತೆ ಅಂತ ಹೇಳಿದರೆ ಇನ್ಕಮ್ ಕಡಿಮೆ ಆಗುತ್ತೆ, ಕಳೆದ ವರ್ಷಕ್ಕಿಂತ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಟೋಟಲ್ಲು ನಮಗೆ ಫಸಲು ಇದೆಯಲ್ಲ 50%ಗಿಂತ ಕಡಿಮೆ ಇದೆ. ಹಾಗಾಗಿ ಟೋಟಲ್ ಇನ್ಕಮ್ಮು ತುಂಬ ಕಡಿಮೆ ಇದೆ. ಇದೇ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಬರೋದು ಕೂಡ ಖಾಲಿ ಈಗ ಹೋದ ವರ್ಷ ಬಂದಿದ್ದು 10 ಪಟ್ಟು ಎಲ್ಲಿಗೆ ಬರೀ 2 ಪಟ್ಟು ಬರೋದು ಅಂತ ಹೇಳಿದರೆ ತುಂಬ ಕಡಿಮೆ ಆಗುತ್ತೆ. ಇದರಿಂದ ರೈತರಿಗೆ ತುಂಬ ನಷ್ಟ ಆಗುತ್ತೆ. ಹಾಗೆ ನಮಗೀಗ ಏನು ಪರಿಹಾರದ ಹಣ ಕೂಡ ಬರ್ತಾ ಇಲ್ಲ ರೈತರಿಗೆ. ಈಗೇನು ಈಗ ಭಾರಿ ಮಳೆ ಗಾಳಿಗೆ ಈಗ ನಮ್ಮದೇ ಅಡಿಕೆ ಮರ ಎಲ್ಲ ಬಿದ್ದೋಗಿತ್ತು. ಇಲ್ಲೇ ಬಂದು GPS ಸರ್ವೆ ಮಾಡಿದ್ರು, ಹಾಗೂ ಪ್ರತಿಯೊಂದು ನಾವು ಅರ್ಜಿನೂ ಕೊಟ್ಟಾಗಿದೆ. ಆದರೆ ಈವರೆಗೂ ನಮಗೆ 1 ರೂಪಾಯಿ ಪರಿಹಾರನೂ ಯಾವುದೇ ಇಲಾಖೆಯಿಂದಾಗಲಿ ಅಥವಾ ಸರ್ಕಾರದಿಂದ ವತಿಯಿಂದಾಗಲಿ ನಮಗೆ ಸಿಕ್ಕಿಲ್ಲ. ಈಗ ಈ ರೀತಿ ಆದರೆ ರೈತ ಮುಂದಿನ ದಿನಗಳಲ್ಲಿ ಇವರು ಬದುಕು ಮಾಡೋದೇ ಕಷ್ಟ ಅಂತ ಅನ್ನೋ ಮಟ್ಟಕ್ಕೆ ಹೋಗುತ್ತೆ. 1 ರೂಪಾಯಿ ಪರಿಹಾರನೂ ಬಂದಿಲ್ಲ. ಈಗ ತುಂಬ ಲಾಸಸ್ಗಳಾಗಿದೆ. ಅಡಿಕೆ ಫಸಲು ತುಂಬ ಕಡಿಮೆ ಇದೆ, ಮಳೆ ಜಾಸ್ತಿಯಾಗಿ ಕೊಳೆ ಜಾಸ್ತಿ ಆಗಿದೆ. ಹೋದ ವರ್ಷ ಜುಲೈ ಒಳಗಡೆನೆ ಏಪ್ರಿಲ್ ಮೇಲೆ ತುಂಬ ಮಳೆ ಆಗಿದೆ. ಆಮೇಲೆ ಅದೇ ವಿಮೆ ಕೂಡ ಬರ್ತಾ ಇಲ್ಲ. ಇದರಿಂದ ರೈತರಿಗೆ ತುಂಬ ನಷ್ಟ ಆಗಿದೆ. ಸಂಬಂಧಪಟ್ಟ ಇಲಾಖೆಯವರು ಅಥವಾ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ಎಲ್ಲ ರೈತರಿಗೂ ನ್ಯಾಯ ಒದಗಿಸಿಕೊಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ನಮಸ್ಕಾರ. ಈಗ ನಾವು ಕಳಸ ತಾಲೂಕಿನ ಅಂದಿಗೋಡು ರಾಮಚಂದ್ರ ಹೆಬ್ಬಾರವರ ಮನೆ ಕಡೆ ಬಂದಿದ್ದೇವೆ. ಇಲ್ಲಿ ಅವರ ಮಗ ಒಬ್ಬರು ವಿಭಿನ್ನ ಶೈಲಿಯಲ್ಲಿ ತೆಂಗಿನ ಚಿಪ್ಪಿನ ಒಂದು ಅದರಲ್ಲಿ ಕೆಲವೊಂದು ಚಿತ್ರಗಳನ್ನು ಕೂಡ ಮಾಡಬಹುದು ಎನ್ನುವ ಒಂದು ಕಲೆಯನ್ನು ತೋರಿಸಿಕೊಟ್ಟಿದ್ದಾರೆ. ಎಲ್ಲ ಶಾಲೆಯ ಮಕ್ಕಳಿಗೂ ಕೂಡ ಮತ್ತು ಇನ್ನು ಇತರ ಗ್ರಾಮಗಳಿಗೆ ಕೂಡ ಅದನ್ನು ಮಾರ್ಗದರ್ಶನವಾಗಿ ತೋರಿಸಿಕೊಟ್ಟಿದ್ದಾರೆ ಅವರು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.